ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಾಲಿಬೆಟ್ಟದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಯುಧ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ಶಿರಸಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಲಂಚ ಮುಕ್ತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಯಶಸ್ವಿಯಾಗಿ 6ನೇ ಬಾರಿ ಅಂಬಾರಿ ಹೊತ್ತು ಬನ್ನಿ ಮಂಟಪ ಪ್ರವೇಶಿಸಿದ ಅಭಿಮನ್ಯು. ಸಕಲ ಗೌರವದೊಂದಿಗೆ ಪೊಲೀಸ್ ಬ್ಯಾಂಡ್ ನಾದಸ್ವರದೊಂದಿಗೆ ಅಭಿಮನ್ಯುವಿಗೆ ಸ್ವಾಗತ ಕೋರಲಾಯಿತು. ಯಶಸ್ವಿಯಾಗಿ 6ನೇ ಬಾರಿ ಅಂಬಾರಿ ಹೊತ್ತು ಬನ್ನಿ ಮಂಟಪ ಪ್ರವೇಶಿಸಿದ ಅಭಿಮನ್ಯುಗೆ ಸಕಲ ಗೌರವದೊಂದಿಗೆ ಬನ್ನಿ ಮಂಟಪದಲ್ಲಿ ಸ್ವಾಗತ ಕೋರಲಾಯಿತು. ಪೊಲೀಸ್ ಬ್ಯಾಂಡ್ ನಾದಸ್ವರದೊಂದಿಗೆ ಅಭಿಮನ್ಯುಗೆ ಸ್ವಾಗತ. ರಾಜಬೀದಿಗಳಲ್ಲಿ ಗಜಗಂಭೀರ್ಯದಿಂದ ಅಂಬಾರಿ ಹೊತ್ತು ಹೆಜ್ಜೆ ಹಾಕಿದ ಕ್ಯಾಪ್ಟನ್. ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಕಣ್ತುಂಬಿಕೊಂಡ ಭಕ್ತ ಸಾಗರ. 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿರೋ ತಾಯಿ ಚಾಮುಂಡೇಶ್ವರಿ ನೋಡಲು ಕಿಕ್ಕಿರಿದ ಜನಸ್ತೋಮ. ರಸ್ತೆಯ ಇಕ್ಕೆಲಗಳಲ್ಲಿ ಜನರನ್ನ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ಸಯಾಜಿರಾವ್ ರಸ್ತೆಯ ಹಳೆ RMC ಬಳಿ ತಲುಪಿದ ಅಂಬಾರಿ ಹೊತ್ತು ರಾಜಬೀದಿಗಳಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಿರುವ ಕ್ಯಾಪ್ಟನ್ ಅಭಿಮನ್ಯು. ಈ ಬಾರಿ ದಸರಾದಲ್ಲಿ ಅರ್ಜುನಾನೆ ನೆನೆದ ಅಭಿಮಾನಿಗಳು. ಕಿಕ್ಕಿರಿದ ಮೈದಾನದಲ್ಲಿ ವರ್ಣರಂಜಿತ ಮನರಂಜನಾ ಕಾರ್ಯಕ್ರಮಗಳು, ಆಕರ್ಷಕ ಪಥಸಂಚಲನ, ಕಲಾತಂಡಗಳಿಂದ ನೃತ್ಯ ರೂಪಕ, ಡೋಲು ನಗಾರಿ, ತಮಟೆ ಸದ್ದಿಗೆ ಜೈಕಾರ ಹಾಕಿದ ಪ್ರೇಕ್ಷಕರು. ಕರ್ನಾಟಕ ಪೊಲೀಸ್ ಸೇರಿ ಹಲವು ಬಗೆಯ ಬೆಳಕಿನ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವ HSC ಮಹದೇವಪ್ಪ, ಶಾಸಕರುಗಳು, ಅಧಿಕಾರಿಗಳು ಭಾಗಿಯಾಗಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘಕ್ಕೆ ಅಧ್ಯಕ್ಷರಾಗಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘಕ್ಕೆ ಅಧ್ಯಕ್ಷರಾಗಿ ಚಂದ್ರಶೇಖರ್ ಚುನಾಯಿತರಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಒಟ್ಟು 83 ಮತಗಳಿದ್ದು, ಇದರಲ್ಲಿ 69 ಛಾಯಾಚಿತ್ರಗಾರರು ಮತದಾನ ಮಾಡಿದ್ದು 49 ಮತಗಳನ್ನು ಚಂದ್ರಶೇಖರ್ ಪಡೆದಿದ್ದಾರೆ. ಇವರ ಪ್ರತಿಸ್ಪರ್ಧಿ ಹರೀಶ್ ಅವರು 20 ಮತಗಳನ್ನು ಪಡೆದುಕೊಂಡಿದ್ದಾರೆ. ಮತ ಎಣಿಕೆ ನಂತರ ಚುನಾವಣಾಧಿಕಾರಿಯಾಗಿ ಶ್ರೀವತ್ಸ ಎಸ್ವಟಿ ಅವರು ಅಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ಅಭಿನಂದಿಸಲಾಯಿತು. ಸಭೆಯಲ್ಲಿ ಡಾಕ್ಟರ್ ಶ್ರೀವತ್ಸ ಎಸ್ವಟಿ, ಸಹಾಯಕ ಚುನಾವಣಾಧಿಕಾರಿಯಾದ ಮಲ್ಲೇಶ್, ಪ್ರಕಾಶ್ ಹಾಗೂ ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಪರಾಜಿತ ಅಭ್ಯರ್ಥಿ ಹರೀಶ್ ಮಾತನಾಡಿದರು. ಚಂದ್ರಶೇಖರ್ ಮತ್ತು ಹರೀಶ್ ಅವರು ನಾನು ಆಲ್ಫಾಬೆಟ್ ಪ್ರಕಾರ ಇದ್ದಾಗಿದೆ. ಯಾವುದೇ ಮೊದಲು ಕೊನೆಯಲ್ಲಿಲ್ಲ. ಮತ್ತು ಸಿ ಅಥವಾ ಖ ಚಂದ್ರಶೇಖರ್, ಆಮೇಲೆ ಬಂದಿದ್ದು ಹರೀಶ್. ಆ ಸೀರಿಯನ್ನು ನಾನು ಹೆಸರಿಸ್ತಾ ಇದ್ದೀನಿ. ಹರೀಶ್ ಮತ್ತು ಚಂದ್ರಶೇಖರ್ ಅವರು ಸ್ಪರ್ಧಿಸಿದ್ದಾರೆ. 69 80ರಲ್ಲಿ 49 ವೋಟಿಂಗ್ ಆಗಿದೆ. 69ರಲ್ಲಿ 40 ವೋಟ್ಗಳು ಚಂದ್ರಶೇಖರ್ ಅವರಿಗೆ, 49 20 ವೋಟ್ಗಳು ಹರೀಶ್. ಬಹುಮತದ ಆಧಾರದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಶ್ರೀಯುತ ಚಂದ್ರಶೇಖರ್ ಅವರನ್ನ ಈ ಬಾರಿಯ ಛಾಯಾಗ್ರಾಹಕರ ಬೇಲೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಎಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲ ಕೊಟ್ಟು ಸಂಘ ನಡೆಯಕ್ಕೆ ಹೋಗೋಣ. ಸಂಘ ಯಾವತ್ತೂ ನಿಂತ ನೀರಾಗಬಾರ್ದು, ಹರಿಯೋ ನದಿ ಥರ ಇರಬೇಕು. ಅವರಿಗೆ ಬೆಂಬಲ ಕೊಡೋಣ. ಆಮೇಲೆ ಎರಡನೇದಾಗಿ ಈಗೇನು ವ್ಯಾಲೆಟ್ ಪೇಪರಿಗೆ ನಾವು ಸೀರಿಯಲ್ ನಂಬರ್ ಕೊಟ್ಟಿದ್ದೀವಿ. ಆ ವ್ಯಾಲೆಟ್ ಪೇಪರ್ ಸೀರಿಯಲ್ ನಂಬರ್ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ಇನ್ನೊಂದು ಯಾರೋ ಒಬ್ಬರು ತಗೊಬಂದಿದ್ರು, ಅದು ಅದೇ ಥರ ತಂದು ಹಾಕ್ತಾರೆ. ಅವಾಗ ಅದಕ್ಕೋಸ್ಕರ ನಂಬರ್ ಕೊಟ್ಟಿದ್ದೀವಿ. ಆದರೆ ಅದನ್ನು ನಾವೆಲ್ಲೂ ಎಂಟ್ರಿ ಮಾಡ್ಕೊಂಡಿಲ್ಲ. ಅದನ್ನು ನಾವು ಕಾಣ್ತಾ ಕೊಡ್ತಾ ಇದ್ದೀವಿ. ಇಲ್ಲಿ ಪಾರದರ್ಶಕವಾಗಿ ಮತ್ತು ಗುಪ್ತ ಮತದಾನ ನಾವು ಮಾಡ್ತಾ ಇರೋದು. ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಹಾಕಿದ್ದೀವಿ. ಮೊದಲನೇದು ಕ್ರಮ ಸಂಖ್ಯೆ ಯಾರು ಫಸ್ಟ್ ಯಾರು ವೋಟ್ ಹಾಕಿದ್ರು ಅವ್ರು ಕ್ರಮ ಸಂಖ್ಯೆ 1 ಹಾಕ್ತಾರೆ. ಸೆಕೆಂಡ್ ಯಾರು ವೋಟ್ ಹಾಕಿದ್ರು ಅವ್ರು ಕ್ರಮ ಸಂಖ್ಯೆ 2 ಹಾಕ್ತಾರೆ. ID ಕಾರ್ಡ್ ನಂಬರ್ ಎರಡನೇ ಕಾಲಮ್ ಇರೋದು ID ಕಾರ್ಡ್ ನಂಬರ್ ಅಲ್ಲಿ ನಿಮಗೆ ಇಲ್ಲಿ ಏನು ನಾವು ಒಂದು ಈ ಲಿಸ್ಟ್ ಮಾಡಿದ್ದೀವಿ. ಇದು ಪ್ರತಿಯೊಬ್ಬರಿಗೂ ನೋಡಿ, ಈಗ ನಿಮ್ಮನ್ನು ಈ ನಂಬರಿಗೂ ನಿಮ್ಮ ID ಕಾರ್ಡ್ ನಂಬರಿಗೂ ಟ್ಯಾಲಿ ಆಗುತ್ತೆ. ಈ ID ಕಾರ್ಡ್ ನಂಬರ್ನ ನಾವು ಸೆಕೆಂಡ್ ಇದರಲ್ಲಿ ಕಾಲಮ್ ಮಾಡಿದ್ದೀವಿ. ಆ ಒಂದು ನಿಮಗೆ ಕೊಡ್ತಿರತಕ್ಕಂಥ ವ್ಯಾಲೆಟ್ ಪೇಪರ್ ಕೊಡ್ತಾ ಇರತಕ್ಕಂಥ ನಂಬರನ್ನು ನಾವೆಲ್ಲೂ ನಮೂದೆ ಮಾಡ್ಕೊತಾ ಇಲ್ಲ. ಅದನ್ನ ಅಭ್ಯರ್ಥಿಗಳ ಮುಂದೆ ನಾವು ಅವ್ರ ಮುಂದೆ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಮಾಡಿ ಆಮೇಲೆ 83 ವ್ಯಾಲೆಟ್ ಪೇಪರ್ ಮಾತ್ರ ಇಟ್ಕೊಂಡಿದ್ದು. 83 ವ್ಯಾಲೆಟ್ ಪೇಪರ್ ಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಅವ್ರ ಮುಂದೆನೇ ಅರ್ಧ ಹಾಕಿ ಅವ್ರ ಮುಂದೆನೇ ಅದನ್ನ ಎಲ್ಲ ಕಲಿಸ್ಬಿಟ್ಟು ಯಾವುದು ಒಂದು ಸೀರಿಯಲ್ ಪ್ರಕಾರ ನಂಬರ್ ಬರಬಾರ್ದು ಅಂತ ಹೇಳಿ ಇಲ್ಲಿ ಅವ್ರ ಮುಂದೆನೇ ಹಾಕಿ ಎಲ್ಲ
ಕಲಿಸಿ ಮಾಡಿ ಅದು ಬ್ಯಾಲೆಟ್ ಪೇಪರ್ ಕೊಟ್ಟಿರೋದು. ಅಷ್ಟು ಬಿಟ್ಟರೆ ಅದರಲ್ಲಿ ಯಾರು ಇಂತಿಂತವೇ ಓಟ್ ಹಾಕಬೇಕು ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಿಲ್ಲ. ಸದಸ್ಯರ ಅನುಮತಿಯಿಂದ ಇವತ್ತು ಮೊದಲನೇದಾಗಿ ಚುನಾವಣೆಗೆ ಸುಗಮವಾಗಿ ನಡೆಸಿಕೊಟ್ಟಂಥ ನಮ್ಮ ಗೌರವಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದಂಥ ಶ್ರೀ ಎಸ್ ಒಟ್ಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗಣೇಶ್ ಅವರು ಆಯ್ತಾ, ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಏನು ಎಲ್ಲ ಪ್ರತಿಯೊಬ್ಬರು 49 ಜನ 73 ಜನ ಕೆಲವು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ, ಅವರು ಸೇರಿದಂತೆ ಏನು ಮತ ಹಾಕಿದರೆ ಬಂದು ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲಿ ಯಾರೇ ಪರ ವಿರೋಧ ಅಂತ ಯಾವುದೂ ಇಲ್ಲ. ಏನು 49 ಜನ ಓಟ್ ಹಾಕಿದರೆ ಎಲ್ಲರೂ ನನಗೆ ಓಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಲ್ಲಿ ಇರೋದೇ 80 ಜನ 90 ಜನ ಇರೋದ್ರಿಂದ ಅವ್ರು ಬೇರೆ ಇವ್ರು ಬೇರೆ ಅನ್ನೋದು ಯಾವುದೂ ಇಲ್ಲ. ನಾವು ಓಟ್ ಹಾಕಿ ಬಂದಿದ್ದ ಕರೆಯೋದು ಅಷ್ಟೇ, ಪ್ರತಿಯೊಬ್ಬರು ಬನ್ನಿ, ಪ್ರತಿಯೊಬ್ಬರು ಸೇರಿಕೊಳ್ಳೋಣ, ಒಟ್ಟಿಗೆ ಇರೋಣ, ಸಂಘ ಮುನ್ನಡೆಸೋಣ ಅನ್ನೋದು ನನ್ನ ಕನಸೋದು. ಮುಂದೆ ಏನು ಚೆನ್ನಾಗಿ ಮಾಡ್ಕೊ ಹೋಗಿದ್ದು ಅದೇ ಥರ ಬೇರೆ ಅವಧಿಗಳು ಹೆಂಗಾಯಿತು ಹಂಗೆ ಇದೆಲ್ಲ ಸಲಹೆ ಮೇರೆಗೆ ಮತ್ತು ನಿಮ್ಮಗಳ ಏನು ಸಲಹೆ ಕೊಡ್ತೀರೋ ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಸಂಘನ ಅಂತ ಒಂದು ಪ್ರಬಲವಾಗಿ ಮತ್ತು ಒಬ್ಬರಿಗೆ ಒಳ್ಳೆಯದಾಗಂಥ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗೋಣ ಅನ್ನೋ ಒಂದು ಅಭಿಪ್ರಾಯ ಇದೆ. ಮುಂದೆ ದಿನಗಳು ಅದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಇಲ್ಲಿ ಅಧಿಷನ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಇನ್ನೊಬ್ಬರು ಯಾರೇ ಆಗಲಿ ಓಟ್ ಹಾಕಿ ಕೊಡಲಿ, ಅವ್ರ ಜೊತೆಗೆ ಏನೋ ಸ್ನೇಹಿತರಾಗಿ ನಾವು ಇಬ್ಬರು ಎಲೆಕ್ಷನ್ಗೆ ಅಂತ ನಿಂತಿದ್ದು ನಮ್ಮಲ್ಲಿ ಆಗಲಿ ಒಂದು ಅಭಿಪ್ರಾಯ ಭಿನ್ನಾಭಿಪ್ರಾಯ ಅನ್ನೋದು ಯಾವ ಇದುವರೆಗೂ ಬಂದಿಲ್ಲ. ಹಿಂದೆ ಇದುವರೆಗೂ ಆ ಥರದ ಅಭಿಪ್ರಾಯಗಳಿಲ್ಲ. ಹಿರಿಯರು ಏನು ಸಲಹೆ ಇದ್ದಾರೆ ಅವರು ಹಿರಿಯ ಸಲಹೆ ತಗೊಂಡು ಮುಂದೆ ನಿಮ್ಮಗಳ ಅಭಿಪ್ರಾಯದಂತೆ ಎಲ್ಲ ಒಗ್ಗಟ್ಟಾಗಿ ಏನು ನಿರ್ದೇಶಕರು ಆಯ್ಕೆ ಆಗ್ತಾರೆ, ನಿರ್ದೇಶಕರು ಮತ್ತು ಏನು ಸದಸ್ಯರಿದ್ದಾರೆ ಅವರು ಏನೇ ಮಾಡಬೇಕು ಅಂತಾರೆ, ಛಾಯಾಗ್ರಾಹಕರಿಗೆ ಏನು ಒಳ್ಳೇದಾಗಬೇಕು ಅಂತಾರೆ, ಸಂಘ ಏನು ಗಟ್ಟಿಗಳು ಆಗಬೇಕು ಅಂತೀವಿ. ಒಂದು ಕಾಲದಲ್ಲಿ ಬೆಂಗಳೂರು ಸಮೇತ ಬೇಲೂರು ಛಾಯಾಗ್ರಾಹಕರು ಅಂದರೆ ಬೆಂಗಳೂರು ಸಮೇತ ಬೇಲೂರು ಛಾಯಾಗ್ರಾಹಕರು ಬಂದಿದ್ದು ಛಾಯಾಗ್ರಾಹಕರ ಸಂಘ ಒಂದು ಚೆನ್ನಾಗಿ ನಡೀತಾ ಇದೆ ಅನ್ನೋ ಹೆಸರಿತ್ತು, ಈಗೂ ಇದೆ. ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಇದು ಏನು ಒಂದು ವರ್ಷದಿಂದ ಸ್ವಲ್ಪ ಏರುಪೇರು ಆಗಿದೆ, ಅದನ್ನು ನಾವು ಕೈ ಬಿಟ್ಟು ಈಗೇನು ನಾವು ಮೆಂಬರ್ಶಿಪ್ ಮಾಡೋದೇ ಆಗಲಿ ಮತ್ತೊಂದಾಗಲಿ ಇದೆ, ಅದನ್ನು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ಕೋಬೋಣ ಅಂತ ಹೇಳ್ತಾ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಪಾಲಿಬೆಟ್ಟದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಯುಧ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದರ ಮೂಲಕ ಪರಿಸರ, ಶುಚಿತ್ವ ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮಾದರಿಯಾದ ಪಾಲಿಬೆಟ್ಟ ಆಟೋ ಚಾಲಕರ ಸೇವಾ ಕಾರ್ಯದ ಬಗ್ಗೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಡೆದ ಅದ್ದೂರಿ ಆಯುಧ ಪೂಜೋತ್ಸವವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಮೂಕುಂಡ ವಿಜು ಸುಬ್ರಹ್ಮಣಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಯೊಂದಿಗೆ ಧಾರ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆದಲ್ಲಿ ಯಶಸ್ವಿ ಕಾಣಲು ಸಾಧ್ಯವಾಗಲಿದ್ದು, ಪಾಲಿಬೆಟ್ಟದ ಆಟೋ ಚಾಲಕರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ನಿರಂತರ ಸೇವಾ ಮನೋಭಾವದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಗ್ರಾಮದಲ್ಲಿ ಹಬ್ಬ ಆಚರಣೆಗಳ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಪಾಲ್ಗೊಂಡಲ್ಲಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಜಿತ್ ಕರುಂಬಯ್ಯ ಮಾತನಾಡಿ, ಹೊರ ಜಿಲ್ಲೆ ರಾಜ್ಯಗಳಿಂದ ಆಗಮಿಸುವವರ ಬಗ್ಗೆ ನಿಗಾವಹಿಸಬೇಕಾಗಿದೆ. ಕೂಲಿ ಕೆಲಸಕ್ಕೆ ಎಂದು ಬರುವವರು ವಿವಿಧ ಕೃತ್ಯಗಳಲ್ಲಿ ಭಾಗವಹಿಸುವುದರೊಂದಿಗೆ ಕಾರ್ಮಿಕರು, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಹಲವು ಅಪರಾಧ ಪ್ರಕರಣಗಳು ಕಂಡುಬಂದಿದ್ದು, ಅಂತವರ ಬಗ್ಗೆ ಆಟೋ ಚಾಲಕರು ಹೆಚ್ಚಿನ ನಿಗಾವಹಿಸಿದ್ದಲ್ಲಿ ಅಪರಾಧ ಪ್ರಕರಣಗಳಿಂದ ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದರು. ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ದುಜವೇಗಸ್, ಗ್ರಾಮ ಪಂಚಾಯಿತಿ ಸದಸ್ಯ ಮಾಳಟ್ಟಿರ ಪವಿತ್ರ, ಪಾಲಿಬೆಟ್ಟ ವರ್ತಕರ ಸಂಘದ ಅಧ್ಯಕ್ಷ ಮುನೀರ್, ಉಪಾಧ್ಯಕ್ಷರಾದ ವಿಜೇಶ್, ಖಜಾಂಚಿ ಅಬುಬಕರ್, ಕಾವೇರಿ ತಮಿಳು ಸಂಘದ ಜಿಲ್ಲಾಧ್ಯಕ್ಷರಾದ ಮೈಕಲ್, ಕಾಫಿ ಬೆಳೆಗಾರ ವಾಟಿರೀರ ವಿನು, ವರ್ತಕರಾದ ಸುಧಾಕರ್ ರೈ, ಪೊಲೀಸ್ ಉಪ ಠಾಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಆಟೋ ಚಾಲಕರ ಸಂಘದ ಪ್ರಮುಖರು ಮತ್ತಿತರರು ಹಾಜರಿದ್ದರು. ಕೇರಳದ ಹೆಸರಾಂತ ರಂಗತರಂಗ ತಂಡದಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ರಾಗತರಂಗ ತಂಡದಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಪಾಲಿಬೆಟ್ಟ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯವೂ ನಡೆಯಿತು. ಆಟೋಗಳಿಗೆ ಸಾಮೂಹಿಕ ಪೂಜೆ ನೆರವೇರಿಸಲಾಯಿತು. ನಮ್ಮ ಪಾಲಿಬೆಟ್ಟದ ಆಟೋ ಚಾಲಕ ಸಂಘದವರು ವಿಭಿನ್ನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಕೊಂಡಿರುವುದು ನನಗೆ ಕಂಡು ಬಂದಿದೆ. ಆ ದೃಷ್ಟಿಯಿಂದ ನಾನು ನಮ್ಮ ಚಾಲಕರನ್ನು ಹೊಗಳುವುದಲ್ಲ, ಅವರ ಸೇವೆಗಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಅದೇ ರೀತಿ ಈ ಗ್ರಾಮದ ಎಲ್ಲ ಬಂಧು ಭಗಿನಿಯರು, ಮಾತೆಯರು ಆಗಮಿಸಿದ್ದೀರಾ, ನನಗೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಮಯಾವಕಾಶವಿಲ್ಲ. ಈಗಾಗಲೇ
ಕೇರಳದ ಪ್ರಖ್ಯಾತ ರಾಗತರಂಗಂ ರವರ ಆರ್ಕೆಸ್ಟ್ರಾ ಈಗ ನಡೆಯಲಿದೆ. ತಾವು ಸಂಗೀತ ರಚನಾ ಮಂಜರಿಯನ್ನು ಸಭೆಯನ್ನು ಬಂದಿದ್ದೀರಾ? ಈ ಒಂದು ಕಾರ್ಯಕ್ರಮವನ್ನ ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇರುವ ರೀತಿಯಲ್ಲೇ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಬರ್ತಾ ಇರತಕ್ಕಂತ ಎಲ್ಲ ನನ್ನ ಆತ್ಮೀಯ ಮಿತ್ರ, ಆಟೋ ಚಾಲಕ, ಮಾಲೀಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲು ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಆಗಮಿಸಿರತಕ್ಕಂತ ಶ್ರದ್ಧೆಯ ಮಾತೆಯಂದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಶಿರಸಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಲಂಚ ಮುಕ್ತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಶಿರಸಿ ತಾಲೂಕಿನಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಮಾಡಿ ಸರ್ಕಾರದ ನೀತಿ ನಿಯಮಗಳು, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಸರಿಯಾದ ಸಮಯಕ್ಕೆ ಹಾಗೂ ತಲುಪುತ್ತಿದೆಯೇ ಹಾಗೂ ಸರ್ಕಾರಿ ಅಧಿಕಾರಿಗಳು ಯಾವ ರೂಪದಲ್ಲಿ ಸೇವೆ ನೀಡುತ್ತಿದ್ದಾರೆ ಎನ್ನುವುದರ ಕುರಿತು ಮಾಹಿತಿ ಪಡೆಯುವ ಲಂಚ ಮುಕ್ತ ಅಭಿಯಾನ ಆಯೋಜಿಸಲಾಗಿತ್ತು. ಸರ್ಕಾರಿ ಆಸ್ಪತ್ರೆ, ಲೋಕೋಪಯೋಗಿ ಇಲಾಖೆ, ತಹಶೀಲ್ದಾರ್ ಕಚೇರಿ, ನಗರಸಭೆಗೆ ಭೇಟಿ ಮಾಡಿ ತಾಲೂಕಿನ ಸಾಮಾಜಿಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಕ್ಷದ ವತಿಯಿಂದ ಒತ್ತಾಯಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಶ್ರೀಮತಿ ರಂಜಿನಿ ಅವರು ಮಾತನಾಡಿ, ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯ ತಾಲೂಕಿನ ಅಭಿವೃದ್ಧಿಗಾಗಿ ಪಕ್ಷವು ಜನಪರವಾದ ಹೋರಾಟ ಹಾಗೂ ಅಭಿಯಾನವನ್ನು ಹಮ್ಮಿಕೊಂಡು ಜಿಲ್ಲೆಯಲ್ಲಿ ಮುಂದಿನ ಎಲ್ಲ ಹಂತದ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಯುವಕರಿಗೆ ಬದಲಾವಣೆ ಬಯಸುವ ಎಲ್ಲರಿಗೂ ಪಕ್ಷವು ವಿವಿಧ ಜವಾಬ್ದಾರಿಗಳನ್ನು ನೀಡಿ ನಾಯಕರನ್ನಾಗಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ, ಜಿಲ್ಲಾಧ್ಯಕ್ಷರಾದ ವಿನಾಯಕ ನಾಯಕ್, ನೀಲಕಂಠ, ವೆಂಕಟೇಶ್ ವೈದ್ಯ, ಪ್ರದೀಪ್, ರಮೇಶ್ ನಾಯಕ್, ಗಣಪತಿ ನಾಯಕ್, ಸೀತಾರಾಮ ಗೌಡ, ರಮೇಶ್ ನಾಯಕ್, ರವಿ ಹೊಸಕಟ್ಟೆ, ಮಂಜುನಾಥ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಲಂಚ ಮುಕ್ತ ಶಿರಸಿ, ಲಂಚ ಮುಕ್ತ ಉತ್ತರ ಕನ್ನಡ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೆಆರ್ಎಸ್ ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಎಸ್ ಲಿಂಗೇಗೌಡರಿಗೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಟಿ ಬೊಮ್ಮಡಿಹಳ್ಳಿ ಗ್ರಾಮದ ಸಮಸ್ಯೆ ಆಲಿಸಿದ ಶಾಸಕ ಎಚ್.ಕೆ. ಸುರೇಶ್.
ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಟಿ ಬೊಮ್ಮಡಿಹಳ್ಳಿ ಗ್ರಾಮದ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಶಾಸಕರಾದ ಎಚ್.ಕೆ. ಸುರೇಶ್ ಅವರ ಬಳಿ ಹೇಳಿಕೊಂಡಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ವೀಕ್ಷಣೆ ಮಾಡಿದ ನಂತರ ಶಾಸಕರೊಂದಿಗೆ ಮಾತನಾಡಿದ ಗ್ರಾಮದ ಪ್ರಮುಖರು ಗ್ರಾಮಕ್ಕೆ ಆಗಬೇಕಾದ ರಸ್ತೆ, ಚರಂಡಿ ಇನ್ನಿತರ ಸೌಲಭ್ಯಗಳ ಕುರಿತು ಶಾಸಕರೊಂದಿಗೆ ಮಾತುಕತೆ ನಡೆಸಿದರು. ಆನಂತರ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಗ್ರಾಮದ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ಪ್ರಮುಖವಾಗಿ ಆಗಬೇಕಾಗಿರುವ ರಸ್ತೆ ಕೆಲಸವನ್ನ ಆದಷ್ಟು ಬೇಗ ಮಾಡಿಸಿಕೊಡುವುದಾಗಿ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅದೇನು ಪ್ರಾಬ್ಲಮ್ ಏನಿಲ್ಲ. ಲೋಕಲ್ ಏನಿಲ್ಲ, ಲೋಕಲ್ ಅಂತ ಕ್ಲಿಯರ್ ಆಗಿದೆ. ಇದು ನಾವು ದೇವಸ್ಥಾನ ಜಾತ್ರೆ ಇರ್ತಲ್ಲ ಅಂತ ಸ್ವಲ್ಪ ತೆಗಿಲಿಲ್ಲ, ನಾವೇ ಸೈಡಿಗೆ ಹಾಕ್ಬಿಟ್ಟು ಇದು ಮಾಡಿದ್ವು. ಅದು ಕೆಲಸ ಶುರು ಮಾಡಿಲ್ಲ. ಇವ್ರಿಗೂ ಫಾಲ್ಟ್ ಇಲ್ಲ, ಫಾಲ್ಟ್ ಇಲ್ಲ. ಅಲ್ಲ ಇಲ್ಲ ಸರ್, ಇಲ್ಲೇ ಮಾತ್ರ ಫಾಲ್ಟ್ ಇಲ್ಲ ಸರ್. ನಿಮಗೆ ನಾವು ಈಗ ಹಬ್ಬ ಕಳ್ಕೊಂಡು ನಿಮ್ಮ ಮಟ್ಟಿಗೆ ಬರ್ತಾರೆ, ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ಗೆ ಕೇಳ್ಕೊಂಡು ಸ್ಟಾರ್ಟ್ ಮಾಡಿ. ಇಮಿಡಿಯೇಟ್ ಆಗಿ ಅದು ಮಾಡ್ತಿಲ್ಲ ಸರ್, ಪಕ್ಕದ ಮನೆ ಅಂತ ಬಿಡಿ, ಒಳ್ಳೆ ಜಾಗ ಬಿಟ್ಬಿಟ್ಟು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಲಿಬೆಟ್ಟದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಯುಧ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ಶಿರಸಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಲಂಚ ಮುಕ್ತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.